अनंत शिव योगी महादेव योगी महादेव आदे अनंत शिव महाबली शिव महाबली शिव ಭಗವಂತ ದೇವಾನುದೇವ ನಿಮ್ಮ ಆಗಮನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೆ. ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಮನಸ್ಸು ಸಂತೃಪ್ತಿಯಾಯಿತು. ನಾರದರೆ, ತ್ರಿಲೋಕಗಳು ಸುಭಿಕ್ಷವಾಗಿದೆ ತಾನೆ? ಯಾವುದೇ ಸಮಸ್ಯೆ ಇಲ್ಲ ಮಹಾದೇವ. ಸಮಸ್ಯೆ ಇದ್ದದ್ದು ತಾವು ತೆರಳಿದ್ದ ಭೂಲೋಕದಲ್ಲಿ. ಸದ್ಯಕ್ಕೆ ಅದು ಪರಿಹಾರವಾಗಿದೆ. ಯಾವುದೇ ಸಮಸ್ಯೆ ಇಲ್ಲ ಈಗ. ಸರಿಯಾಗಿಯೇ ಹೇಳಿದಿರಿ ನಾರದರೆ. ಸಮಸ್ಯೆ ಸದ್ಯಕ್ಕಷ್ಟೇ ಪರಿಹಾರವಾಗಿದೆ. ಅದೇಕೆ ಸ್ವಾಮಿ ಹೀಗೆ ಹೇಳುತ್ತಿದ್ದೀರಿ? ನಿನಗೆ ತಿಳಿಯದ್ದೇನಿದೆ ದೇವಿ? ಆ ದುರ್ಮುಖಿ ತನ್ನೆಲ್ಲ ಶಕ್ತಿಯನ್ನು ಕಾರ್ಕೋಟಕ ವಿಷವನ್ನು ಹರಡುವುದರಲ್ಲಿ ಬಳಸಿದ್ದಳು. ಅವಳು ಅಪರಾಜಿತ ಗ್ರಂಥವನ್ನು ಪಡೆಯುವ ಹಾದಿಯಲ್ಲಿ ಸೃಷ್ಟಿಸುವ ಸಮಸ್ಯೆಗಳು ಸದ್ಯಕ್ಕೆ ನಿಲ್ಲುವಂಥದ್ದಲ್ಲ. ಅದೇನು ನಿಜ ಸ್ವಾಮಿ. ಆದರೆ ಸಿದ್ಧಲಿಂಗನ ಕಾರ್ಯವೈಖರಿ ಅದೆಷ್ಟು ಸಮರ್ಪಕವಾಗಿದೆ ಎಂದರೆ ಅವಳು ತನ್ನ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ನಿಮ್ಮಿಬ್ಬರ ಸಹಕಾರವೂ ಇದೆಯಲ್ಲ. ನನಗಂತೂ ನೀವು ಭುವಿಗೆ ತೆರಳಿ ಆ ವೈದ್ಯನಾಥೇಶ್ವರನಾಗಿದ್ದನ್ನು ನೋಡಿದ್ದೇ ನನಗೊಂದು ವಿಶೇಷ ಅನುಭವ. ಬಹಳ ಚೆನ್ನಾಗಿತ್ತು. ನೀವಂತೂ ಆ ಸರೋವರದ ಜಲವನ್ನು ಕುಡಿದ ಪರಿ ಆ ಹಳ್ಳಿಗರನ್ನು ಗುಣಪಡಿಸಿದ ರೀತಿಯನ್ನು ನೋಡಿ ನನಗಂತೂ ನನ್ನ ಮನಸ್ಸು ಕಣ್ಣು ಆನಂದದಿಂದ ತುಂಬಿಕೊಂಡವು. ಹೌದು ಸ್ವಾಮಿ. ಜೊತೆಗೆ ಸಂಕ್ರಮಣ ಕಾಲದಲ್ಲಿ ಅವರೊಂದಿಗೆ ಹಬ್ಬದಲ್ಲೂ ಭಾಗಿಯಾಗಿ ಒಳ್ಳೆಯ ಕಾರ್ಯವನ್ನೇ ಮಾಡಿದಿರಿ. ಸಿದ್ಧಲಿಂಗನ ಭಕ್ತಿಗೆ ಜನರ ಪ್ರೀತಿಗೆ ಒಲಿಯದೇ ಇರಲಾಗಲಿಲ್ಲ ದೇವಿ. ಹೀಗಾಗಿ ಅವರ ಕೋರಿಕೆಗೆ ಮಣಿದು ಅವರೊಂದಿಗೆ ಹಬ್ಬವನ್ನು ಆಚರಿಸಿ ಬಂದೆ. ಅಲ್ಲಿಯ ಜನರ ಆನಂದವನ್ನಂತೂ ಬಣ್ಣಿಸಲು ಸಾಧ್ಯವೇ ಇಲ್ಲ. ದೇವಾನುದೇವನಾದ ನಿಮ್ಮೊಂದಿಗೆ ಆ ಜನರು ಇರುವ ಸೌಭಾಗ್ಯವನ್ನು ಕರುಣಿಸಿದರಲ್ಲ. ಇದಕ್ಕಿಂತ ಆ ಜನರಿಗೆ ಈ ಜನ್ಮದಲ್ಲಿ ಇನ್ನೇನು ಬೇಕು ಹೇಳಿ? ಸರಿಯಾಗಿ ಹೇಳಿದಿರಿ ನಾರದರೆ. ಭಕ್ತರಿಗೆ ಭಗವಂತನ ಜೊತೆಗೆ ಈ ರೀತಿ ಒಡನಾಡುವ ಅವಕಾಶ ಸಿಗುವುದು ದುರ್ಲಭವೇ ಸರಿ.